ಇದು ಆಲ್ಮೋಸ್ಟ್ 3 ತಿಂಗಳ ಹಿಂದೆ ಹಿಡಿದ ಫೋಟೋಗಳು ಇವು. ಆ್ಯಂಡ್ ಇದು ರೀಸೆಂಟಾಗಿ 2-3 ದಿನದ ಹಿಂದೆ ನಾನು ಈ ಫೋಟೋ ತೆಗೆದಿದ್ದೆ. ಆ್ಯಂಡ್ ನೀವು ಕ್ಲಿಯರ್ ಆಗಿ ನೀವು ಡಿಫ್ರೆನ್ಸ್ ಕಾಣ್ತೀರಾ. ಆ್ಯಂಡ್ ನಾನು ಏನು ಕೂಡ ಹಾರ್ಶ್ ಡಯಟಿಂಗ್ ಮಾಡದೆ 2 ಟಿಪ್ಸ್ ಫಾಲೋ ಮಾಡಿ ಯಾವ ರೀತಿ ಈ ರೀತಿಯ ವೆಯ್ಟ್ ನಂದು ಲಾಸ್ ಆಯಿತು ಅಂತ ನಾನು ನಿಮಗೆ ತುಂಬ ಸಿಂಪಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋವನ್ನು ಶುರು ಮಾಡು. ತುಂಬ ಜನರು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅವರಿಗೆ ಕರೆಕ್ಟಾಗಿ ಯಾವ ರೀತಿ ವೆಯ್ಟ್ ಲಾಸ್ ಮಾಡಬೇಕು, ಏನೆಲ್ಲ ಫಾಲೋ ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಇದರಿಂದ ಅವರಿಗೆ ಕರೆಕ್ಟಾಗಿ ರಿಸಲ್ಟ್ ಕೂಡ ಸಿಗೋದಿಲ್ಲ. ಕೆಲವರು ಏನು ಅಂದ್ಕೊಳ್ತಾರೆ ಅಂದರೆ, ನಾನು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಸ್ವಲ್ಪ ಫಾಸ್ಟಿಂಗ್ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ಏನಾದರೂ ಮೀಲ್ ಸ್ಕಿಪ್ ಮಾಡ್ತೀನಿ, ಈ ರೀತಿ ಮಾಡಿದರೆ ಏನಾದರೂ ನಂದು ವೆಯ್ಟ್ ಲಾಸ್ ಆಗ್ಬೋದು, ನಾನು ಸ್ವಲ್ಪ ವೀಕ್ ಆಗಿ ಕಂಡು ವೆಯ್ಟ್ ಲಾಸ್ ಆಗ್ಬೋದು ಅಂತ ಆ ರೀತಿ ಕೂಡ ಕೆಲವರ ಮೈಂಡ್ ಸೆಟ್ ಇರುತ್ತೆ. ಈ ರೀತಿ ಫಾಸ್ಟಿಂಗ್ ಉಪವಾಸ ಎಲ್ಲ ಮಾಡಿದರೂ ಕೂಡ ಅವ್ರದ್ದು ವೆಯ್ಟ್ ಲಾಸ್ ಆಗೋದಕ್ಕಿಂತ ವೆಯ್ಟ್ ಗೇನೇ ಆಗಿಬಿಡುತ್ತೆ. ಈ ರೀತಿ ಯಾಕೆ ಆಗತ್ತೆ, ಏನು ಅವರು ಇಂಪಾರ್ಟೆಂಟ್ ಆಗಿ ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ಶಾರ್ಟ್ ಆಗಿ ಇವತ್ತು ತಿಳಿಸ್ಕೊಡ್ತೀನಿ. ಇವಾಗ ನನ್ನದೇ ಎಕ್ಸಾಂಪಲ್ ಹೇಳಬೇಕಿದ್ರೆ, ನಾನು ಯಾವುದೇ ವೆಯ್ಟ್ ಲಾಸ್ ಪ್ಲಾನಿಂಗಲ್ಲಿ ಇರಲಿಲ್ಲ. ರೀಸೆಂಟ್ ಆಗಿ ನನಗೆ 2-3 ತಿಂಗಳ ಆದಮೇಲೆ ನಾನು ವಾಪಸ್ ಅವರಿಗೆ ಭೇಟಿ ಆದೆ. ಅವರು ನನಗೆ ಹೇಳಿದರು, ಏನು ನೀನು ತುಂಬ ಸಣ್ಣ ಆಗಿದೆಯಾ, ಮುಂಚೆ ಸ್ವಲ್ಪ ದಪ್ಪ ಇದ್ದೆ, ಸ್ವಲ್ಪ ನಿಂದು ಇನ್ನು ಸ್ವಲ್ಪ ಇತ್ತು, ಚಬ್ಬಿ ಇತ್ತು, ಬಟ್ ಇವಾಗ ಸ್ವಲ್ಪ ಸಣ್ಣ ಕಾಣ್ತಿದ್ಯಾ, ಏನು ಮಾಡಿದ್ಯಾ, ಹೇಗೆ ವೆಯ್ಟ್ ಲಾಸ್ ಆಯಿತು ಅಂತ. ನನಗೆ ಆ್ಯಕ್ಚುಲಿ ನಂಬೋಕೆ ಆಗಲಿಲ್ಲ. ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಏನು ವೇಯಿಂಗ್ ಸ್ಕೇಲಲ್ಲಿ ಒಂದು ವೆಯ್ಟ್ ಎಲ್ಲ ಚೆಕ್ ಮಾಡ್ತಾ ಇರಲಿಲ್ಲ. ಬಟ್ ಅವಳು ಹೇಳಿದ ಮೇಲೆ ಮನೆಗೆ ಬಂದು ಚೆಕ್ ಮಾಡಿದಾಗ ನನಗೆ ನಿಜವಾಗಿಯೂ ಕೂಡ ನಂದು 3 to 4 kg ವೆಯ್ಟ್ ಲಾಸ್ ಆಯಿತು. ಏನು ಕೂಡ ಆ್ಯಕ್ಚುಲಿ ಮಾಡಲಿಲ್ಲ. ಸೊ ನಾನು ಕೂಡ ಒಂದು ಸ್ವಲ್ಪ ಏನು ಹೇಳ್ತೀವಿ, ಒಂದು ರಿವಿಷನ್ ಮಾಡಿದಾಗ ಒಂದು ಸ್ವಲ್ಪ ರಿವೈಂಡ್ ಮಾಡಿ ಯೋಚನೆ ಮಾಡಿದ್ದೆ, ಏನಾದರೂ ನಾನು ಚೇಂಜಸ್ ಮಾಡಿದ್ದೀನಾ ಅಂತ. ಆ್ಯಕ್ಚುಲಿ ನಾನು 2 ಮೇಜರ್ ನಮ್ಮ ಲೈಫಲ್ಲಿ ಒಂದು ರೂಟೀನಲ್ಲಿ ಚೇಂಜಸ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಚೇಂಜಸ್ ಇದು. ಏನು ಕೂಡ ಡಯಟಿಂಗ್ ಮಾಡಲಿಲ್ಲ, ಎಕ್ಸಸೈಸ್ ಮಾಡಲಿಲ್ಲ, ಇನ್ನು ಕೂಡ ಮಾರ್ನಿಂಗ್ ಡ್ರಿಂಕ್ ಏನು ಕೂಡ ಆ ರೀತಿ ಏನು ಕೂಡ ನಾನು ಹಾರ್ಶ್ ಡಯಟಿಂಗ್ ಮಾಡದೆ 2 ಪಾಯಿಂಟ್ಸನ್ನು ಫಾಲೋ ಮಾಡಿ, ಸಿಂಪಲ್ ಪಾಯಿಂಟ್ಸನ್ನು ಫಾಲೋ ಮಾಡಿ ನಂದು ವೆಯ್ಟ್ ಲಾಸ್ ಆಗೋಕ್ಕೆ ಟ್ರೈ ಆಯಿತು. ಇವಾಗ ನಂದು ಹೈಟ್ ಆಲ್ಮೋಸ್ಟ್ 5.3ನಿಂದ 5.4 ತನಕ ಇದೆ. ನನಗೆ ಆ್ಯಕ್ಚುಲಿ 55 ತನಕ ನಂದು 55-54 ತನಕ ನಂದು ವೆಯ್ಟ್ ಇರ್ಬೋದು. ನನ್ನ ಒಂದು BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ನಂದು ವೆಯ್ಟ್ ಆಲ್ಮೋಸ್ಟ್ 54 ತನಕ ಹೋಗ್ಬೋದು. ಸೊ ನಾನು 58ಅಲ್ಲಿ ಇದ್ದೆ. 58ಆಗಿಂದ ಇವತ್ತು ಡೈರೆಕ್ಟಾಗಿ 54 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಈ ರೀತಿ ನಂದು ವೆಯ್ಟ್ ಲಾಸ್ ಆಗಲಿಕ್ಕೆ ಕೆಲವು 2-3 ತಿಂಗಳಲ್ಲಿಯೇ ನಂದು ಇಷ್ಟು ಲಾಸ್ ಆಗಲಿಕ್ಕೆ ಏನು ಕಾರಣ ಆಯಿತು? ನನಗೆ ಏನು ಕೂಡ ವೀಕ್ನೆಸ್ ಫೀಲ್ ಆಗ್ತಾ ಇಲ್ಲ, ತುಂಬ ಹೆಲ್ದಿ ಆಗಿದ್ದೀನಿ, ಸ್ವಲ್ಪ ಆ್ಯಕ್ಟಿವ್ ಅಂತ ನನಗೆ ಫೀಲ್ ಆಗ್ತಾ ಇದೆ. ಸೊ ಈ ರೀತಿಯ ಚೇಂಜಸ್ ಆಗಲಿಕ್ಕೆ 2 ಪಾಯಿಂಟ್ಸ್ ನಾನು ತುಂಬ ತಡ ಮಾಡದೆ, ಸ್ವಲ್ಪ ಏನು ಸುದ್ದಿ ಬಳಸಿ ಎಲ್ಲ ಮಾತಾಡಿದೆ, ಡೈರೆಕ್ಟ್ ಪಾಯಿಂಟಿಗೆ ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಏನು ಮಾಡಿದ್ದಂದರೆ, ನನ್ನ ಒಂದು ರೂಟೀನಲ್ಲಿ ಡೈಲಿ ಚಿಯಾ ಸೀಡ್ಸನ್ನು ನಾನು ತಗೊಳ್ಳಿಕ್ಕೆ ಶುರು ಮಾಡಿದ್ದೀನಿ. ಇವಾಗಲೂ ಕೂಡ ತಗೊಳ್ತೀನಿ ಡೈಲಿ. ನಾನು ಇದರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಅದನ್ನು ನೀವು ರೆಫರ್ ಮಾಡ್ಬೋದು. ಕ್ವಿಕ್ ಆಗಿ ಹೇಳಬೇಕಿದ್ರೆ, ನಾನು 1 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸನ್ನು ಡೈಲಿ ತಗೊಳ್ತಾ ಇದ್ದೀನಿ. ಅದನ್ನು ನೀವು ನೀರಲ್ಲಿ ಸೋಕ್ ಮಾಡಿನೇ ತಗೊಳ್ಬೇಕು. ನೀರಲ್ಲಿ ಸೋಕ್ ಮಾಡಿದ ಮೇಲೆ ಅದು ಸ್ವಲ್ಪ ಜೆಲ್ ಆಗಿ ಕನ್ವರ್ಟ್ ಆಗುತ್ತೆ, ಸ್ವಲ್ಪ ಅದು ಏನು ಹೇಳ್ತವೆ ದಪ್ಪ ಆಗುತ್ತೆ ನೀವು ನೀರಲ್ಲಿ ಹಾಕಿದ ಮೇಲೆ. ಗೊತ್ತಿರುತ್ತೆ, ಯಾಕೆಂದರೆ ಚಿಯಾ ಸೀಡ್ಸ್ ತುಂಬ ಪಾಪ್ಯುಲರ್ ಆಗಿದೆ ಇತ್ತೀಚೆಗೆ ಒಂದು ವೆಯ್ಟ್ ಲಾಸ್ನ ಫೀಲ್ಡಲ್ಲಿ. ಆ್ಯಂಡ್ ಚಿಯಾ ಸೀಡ್ಸ್ ತಗೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ, ಹೌದು, ಬಟ್ ಅದರ ಜೊತೆಗೆ ನಿಮ್ಮ ಹೆಲ್ದಿ ರೀತಿಯಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಯಾಕೆಂದರೆ ಚಿಯಾ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ಅಂಶ ಇದೆ, ಫೈಬರ್ನ ಅಂಶ ಇದೆ, ಪ್ರೋಟೀನ್ನ ಅಂಶ ಚೆನ್ನಾಗಿದೆ. ಇದರಿಂದ ನಿಮ್ಮದು ವೆಯ್ಟ್ ಲಾಸ್ ಹೆಲ್ದಿಯಾಗಿ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಜೊತೆಗೆ ಇದು ವೆಯ್ಟ್ ಲಾಸಿಗೆ ಅಷ್ಟೇ ಅಲ್ಲ, ಇದರ ಬೆನಿಫಿಟ್ ತುಂಬ ಇದೆ. ಹೇರ್ ಹೆಲ್ತಿಗೆ, ಸ್ಕಿನ್ ಹೆಲ್ತಿಗೆ, ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಚಿಯಾ ಸೀಡ್ಸ್ ತಗೊಳ್ಳೋದ್ರಿಂದ. ನಾನು ಮೊದಲೇ ಹೇಳಿದಾಗ ಇದರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಇದನ್ನು ನೀವು ಲೆಮನ್ ವಾಟರಲ್ಲಿ ತೊಗೊಳ್ಬೋದು. ಚಿಯಾ ಸೀಡ್ಸನ್ನು ಅಂದರೆ ಕಂಪ್ಲೀಟಾಗಿ ಸೋಕ್ ಮಾಡಿ ಅದು ಜೆಲ್ ರೀತಿ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನೀವು ಲೆಮನ್ ವಾಟರಲ್ಲಿ ತೊಗೊಳ್ಬೋದು, ಅಥವಾ ಸ್ಮೂತಿ ಮಾಡಿ ತೊಗೊಳ್ಬೋದು, ಅಥವಾ ಆಸ್ ಅ ಹೆಲ್ದಿ ಸ್ನ್ಯಾಕ್ ನೀವು ಓಟ್ಸ್ ಮೇಲೆ ಹಾಕಿ ತೊಗೊಳ್ಬೋದು. ನಾನು ಒಂದು ರೀತಿ ಡೆಸರ್ಟ್ ಹಾಗೆ ಮಾಡ್ತೀನಿ, ಒಂದು ಸ್ವೀಟ್ ನನಗೆ ಸ್ವಲ್ಪ ಸ್ವೀಟ್ನ ಕ್ರೇವಿಂಗ್ಸ್ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಏನು ಮಾಡ್ತೀನಿ ಅಂದರೆ, ಗಟ್ಟಿ ಮೊಸರು ಇರುತ್ತೆ ಅಲ್ವಾ, ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಆ್ಯಪಲ್ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಯಾವುದೋ ಒಂದು ಫ್ರೂಟ್ ತೊಗೊಂಡು ಅದರ ಮೇಲೆ ಆ ಚಿಯಾ ಸೀಡ್ಸನ್ನು ಹಾಕಿ ಒಂದು ಸ್ವಲ್ಪ ಹನಿ ಡ್ರಾಪ್ಸ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ತೊಗೊಂಡ್ರೆ ಒಂದು ಟೈಮಿನ ಒಂದು ಹೆಲ್ದಿ ಸ್ನ್ಯಾಕ್ ಕೂಡ ಆಗುತ್ತೆ. ನಿಮ್ಮ ಹೊಟ್ಟೆ ಕೂಡ ತುಂಬುತ್ತೆ, ನಿಮಗೆ ಬೇಗ ಹಸಿವೆ ಕೂಡ ಆಗೋದಿಲ್ಲ.
ಇದು ಚಿಯಾ ಸೀಡ್ಸ್ ತಗೊಳ್ಳೋದ್ರಿಂದ. ಇದು ನಾನು ಫಸ್ಟ್ ಇಂಪಾರ್ಟೆಂಟ್ ಟಿಪ್ ಫಾಲೋ ಮಾಡಿದ್ದು. ಸೆಕೆಂಡ್ ಟಿಪ್ ನಾನು ಏನು ಮೇಜರ್ ಚೇಂಜ್ ಮಾಡಿದ್ದಂದರೆ, ನನ್ನ ಡಯಟಲ್ಲಿ ಕಾರ್ಬೋಹೈಡ್ರೇಟ್ಸ್, ಎಸ್ಪೆಷಲಿ ಆ ರಿಫೈನ್ಡ್ ಪ್ರೊಸೆಸ್ಡ್ ಕಾರ್ಬೋಹೈಡ್ರೇಟ್ ಅದನ್ನು ಕಡಿಮೆ ಮಾಡಿ ನಾನು ತಗೊಳ್ತೀನಿ. ಕಾರ್ಬೋಹೈಡ್ರೇಟ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲಿಲ್ಲ. ಇವಾಗ ಕಾರ್ಬೋಹೈಡ್ರೇಟ್ ಅಂದರೆ ಏನು ಕೂಡ ಅದನ್ನು ಕೂಡ ತಿಳಿಸ್ತೀನಿ. ನಾನು ಮುಂಚೆ 3 ಹೊತ್ತಿಗೆ ಕೂಡ, ಬೆಳಿಗ್ಗೆ ಕೂಡ ಬ್ರೇಕ್ಫಾಸ್ಟಿಗೆ ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಅಥವಾ ಏನಾದರೂ ಒಂದು ರೈಸ್ ಐಟಮ್ ತಗೊಳ್ತಾ ಇದ್ದೆ. ಮಧ್ಯಾಹ್ನದ ಊಟಕ್ಕೆ ಕೂಡ ನನಗೆ ರೈಸ್ ಬೇಕು, ರಾತ್ರಿ ಕೂಡ ರೈಸ್ ಬೇಕು. ಸೊ 3 ಟೈಮಲ್ಲಿ ಕೂಡ ನಾನು ಕಾರ್ಬೋಹೈಡ್ರೇಟನ್ನು ಚೆನ್ನಾಗಿ ತಗೊಳ್ತಾ ಇದ್ದೆ, ಜಾಸ್ತಿನೇ ತಗೊಳ್ತಾ ಇದ್ದೆ. ಅಂಶವನ್ನು ನಾನು ಕಡಿಮೆ ಮಾಡಿದ್ದೀನಿ. ಇವಾಗ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳ್ತಿದ್ರು ರಿಫೈನ್ ಕಾರ್ಬೋಹೈಡ್ರೇಟ್ನ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿ ಅಂತ. ಇವಾಗ ರಿಫೈನ್ ಕಾರ್ಬೋಹೈಡ್ರೇಟ್ ಅಂದರೆ ವೈಟ್ ರೈಸ್ ಅಥವಾ ಪಾಲಿಶ್ಡ್ ರೈಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಈ ಒಂದು ರಿಫೈನ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ. ಇದು ನೀವು ತಗೊಳ್ಳೋದ್ರಿಂದ ನಿಮ್ಮ ಬಾಡಿಗೆ ಇನ್ಸ್ಟೆಂಟ್ ಆಗಿ ಎನರ್ಜಿ ಸಿಗುತ್ತೆ, ಬಟ್ ಎಕ್ಸ್ಟ್ರಾ ಫ್ಯಾಟ್ ಆಗಿ ಬಾಡಿಯಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಕೂಡ ನಾನು ತಿಳಿಸ್ತೀನಿ. ಫಸ್ಟ್ ರಿಫೈನ್ಡ್ ಕಾರ್ಬೋಹೈಡ್ರೇಟಲ್ಲಿ ಏನೆಲ್ಲ ಲಿಸ್ಟ್ ಬರುತ್ತೆ, ಒಂದು ವೈಟ್ ರೈಸ್, ಪಾಲಿಶ್ಡ್ ರೈಸ್ ಆಗಿರ್ಬೋದು, ಮೈದಾ, ವೈಟ್ ಬ್ರೆಡ್, ಅಥವಾ ಮಿಕ್ಸ್ಡ್ ಇದು ಬರುತ್ತೆ. ನಿಮಗೆ ನೀವು ನೋಡಿರ್ಬೋದು ಗೋಧಿ ಹಿಟ್ಟಲ್ಲಿ ಕೂಡ ಗೋಧಿನ ಅಂಶ ಕೂಡ ಇದೆ ಅಂತ ಹೇಳ್ತಾರೆ. ಜೊತೆಗೆ 20-30% ಮೈದಾ ಕೂಡ ಇದೆ ಅಂತ ಹೇಳ್ತಾರೆ. ಅದು ಕೂಡ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಕ್ಯಾಟಗರಿಗೆ ಬರುತ್ತೆ. ಇವಾಗ ನೀವು ಏನು ಮಾಡಬೇಕು, ಕಾರ್ಬೋಹೈಡ್ರೇಟ್ ನಮಗೆ ಬೇಕು, ಕಂಪ್ಲೀಟ್ ಆಗಿ ನಾವು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಬಾಡಿಗೆ ಎನರ್ಜಿ ಬೇಕು, ನಮಗೆ ನಮ್ಮದು ದಿನ ಹೋಗ್ಲಿಕ್ಕೆ ಕೂಡ ನಮಗೆ ಎನರ್ಜಿ ಬೇಕು, ಮಕ್ಕಳನ್ನು ನೋಡಲಿಕ್ಕೆ ಎನರ್ಜಿ ಬೇಕು, ನಮ್ಮ ಬಾಡಿಗೆ ಕೂಡ ಎನರ್ಜಿ ಬೇಕು. ಸೊ ಕಂಪ್ಲೀಟ್ ಆಗಿ ನಮಗೆ ಕಾರ್ಬೋಹೈಡ್ರೇಟ್ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಏನು ಮಾಡ್ಬೋದು, ರಿಫೈನ್ಡ್ ಕಾರ್ಬೋಹೈಡ್ರೇಟ್ನಿಂದ ನೀವು ಪ್ಯೂರ್ ಕಾರ್ಬೋಹೈಡ್ರೇಟ್ಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಇವಾಗ ಆ ಕ್ಯಾಟಗರಿಯಲ್ಲಿ ಯಾವ ಬರುತ್ತೆ, ಹೆಲ್ದಿ ಕಾರ್ಬೋಹೈಡ್ರೇಟ್ ಕ್ಯಾಟಗರಿಯಲ್ಲಿ ಒಂದು ಬ್ರೌನ್ ರೈಸ್. ನೀವು ವೈಟ್ ರೈಸ್ ತಗೊಳ್ತಾ ಇದ್ರೆ ಶಿಫ್ಟ್ ಮಾಡಿ ಬ್ರೌನ್ ರೈಸಿಗೆ ತಗೊಳ್ಳಿ. ಬ್ರೌನ್ ರೈಸ್ ಅದು ಅನ್ಪಾಲಿಶ್ಡ್ ರೈಸ್, ಅದು ರಿಫೈನ್ಡ್ ರೈಸ್ ಅಲ್ಲ, ಪ್ಯೂರ್ ರೈಸ್. ಸೊ ಬ್ರೌನ್ ರೈಸ್ ನೀವು ತಗೊಳ್ಬೋದು. ಅದರ ಜೊತೆಗೆ ನಿಮಗೆ ಓಟ್ಸ್ ನೀವು ಇನ್ಕ್ಲೂಡ್ ಮಾಡ್ಬೋದು ಡಯಟಲ್ಲಿ. ಅದರಲ್ಲಿ ಕೂಡ ಹೆಲ್ದಿ ಕಾರ್ಬೋಹೈಡ್ರೇಟ್ನ ಅಂಶ ನಿಮಗೆ ಸಿಗುತ್ತೆ. ಚಪಾತಿ ತಿನ್ನುವ ಅಭ್ಯಾಸ ಇದ್ದರೆ ಹೋಲ್ ವೀಟ್ ರೈಸ್ ಅಥವಾ ನಿಮಗೆ ಬ್ರೆಡ್ ತಿನ್ನುವ ಅಭ್ಯಾಸ ಇದ್ದರೆ ಹೋಲ್ ವೀಟ್ ಬ್ರೆಡ್ ಇರುತ್ತೆ, ಮಲ್ಟಿಗ್ರೇನ್ ಬ್ರೆಡ್ ಇರುತ್ತೆ. ಅದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ನೀವು ತಗೊಳ್ಬೇಕು. ಇಲ್ಲದಿದ್ದರೆ ನಿಮಗೆ ಮನೆಯಲ್ಲಿ ಪ್ರಿಪೇರ್ ಮಾಡೋಕೆ ಇದ್ದರೆ ಮನೆಯಲ್ಲಿ ಕೂಡ ನೀವು ಪ್ರಿಪೇರ್ ಮಾಡ್ಬೋದು. ಆ್ಯಂಡ್ ಇವಾಗ ಹೋಲ್ ವೀಟ್ ಇವಾಗ ನೀವು ಮಾರ್ಕೆಟಿಂದ ತರ್ತೀರ ಅಂತ ಅಂದ್ಕೊಳ್ಳಿ, ಗೋಧಿ ಹಿಟ್ಟು. ಹೇಗೆ ಗೊತ್ತಾಗುತ್ತೆ ಹೋಲ್ ವೀಟ್ನಿಂದ ಮಾಡಿದ್ದ ಅಥವಾ ಏನಾದರೂ ಮಿಕ್ಸ್ ಇದೆಯಾ ಅಂತ? ಅದರಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ. ಒಂದು ವೇಳೆ ಗೋಧಿ ಹಿಟ್ಟಿನ ಒಂದು ಪ್ಯಾಕೆಟಲ್ಲಿ 100% ಹೋಲ್ ವೀಟ್ ಅಂತ ಇದ್ರೆ ಅದರಲ್ಲಿ ಗೋಧಿನ ಹಿಟ್ಟಿನೇ ಇದೆ, ಅದರ ಜೊತೆಗೆ ಮೈದಾ ಆಗಲಿ ಯಾವುದೇ ರಿಫೈನ್ಡ್ ಫ್ಲೋರ್ ಕಂಬೈನ್ ಮಾಡಿಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಓದಿಕೊಂಡು ಒಂದು ವೇಳೆ 100% ಹೋಲ್ ವೀಟ್ ಗ್ರೇನ್ ಇದ್ರೆ ಅದನ್ನು ನೀವು ತಂದು ಮನೆಯಲ್ಲಿ ಅದು ಕೂಡ ನೀವು ತಗೊಳ್ಬೋದು. ಜೊತೆಗೆ ಕಾರ್ಬೋಹೈಡ್ರೇಟೆಡ್ ಅಂಶ ನೀವು ಕಡಿಮೆ ಮಾಡಿದ್ದೀರಾ, ಇನ್ನು ಇವಾಗ ಜಾಸ್ತಿ ಮಾಡಬೇಕು. ಇವಾಗ ನೀವು ವೆಜಿಟೇಬಲ್ಸ್ ಜಾಸ್ತಿ ಮಾಡ್ಬೋದು. ಪ್ರೋಟೀನ್ ಅಂಶ ಡೈಲಿ ನೀವು ತಗೊಳ್ಬೇಕು, ಅದನ್ನು ಜಾಸ್ತಿ ಮಾಡ್ಬೋದು. ಕಾರ್ಬೋಹೈಡ್ರೇಟ್ ಒಂದು ಸಣ್ಣ ಕಪ್ಪಲ್ಲಿ ತಗೊಂಡ್ರೆ ಅರ್ಧ ಕಪ್ನಷ್ಟು ನೀವು ವೆಜಿಟೇಬಲ್ ಸಲಾಡ್ ಆಗಿರ್ಬೋದು, ವೆಜಿಟೇಬಲ್ ಯಾವುದೇ ಪಲ್ಯ ತಗೊಳ್ಬೋದು, ಸಾಂಬಾರು ತಗೊಳ್ಬೋದು. ಇವಾಗ ಪ್ರೋಟೀನ್ನ ಅಂಶ ಕೂಡ ನೀವು ತಗೊಳ್ಬೇಕು. ಯಾಕೆಂದರೆ ನಮ್ಮದು ಹೆಲ್ದಿಯಾಗಿ ವೇಟ್ ಲಾಸ್ ಆಗಬೇಕು. ಎಲ್ಲ ಸ್ಟಾಪ್ ಮಾಡಿ ನಮಗೆ ವೀಕ್ ಆಗಲಿಕ್ಕೆ ಬೇಡ, ಆ್ಯಂಡ್ ಬಾಡಿಗೆ ಎನರ್ಜಿ ಬೇಕೇ ಬೇಕು. ಹಾಗಾಗಿ ಕಾರ್ಬೋಹೈಡ್ರೇಟ್ನ ಅಂಶ ಕಡಿಮೆ ಮಾಡುವಾಗ ನಿಮ್ಮ ವೆಜಿಟೇಬಲ್ನ ಅಂಶ ಜಾಸ್ತಿ ಮಾಡಿ, ಪ್ರೋಟೀನ್ನ ಅಂಶ ಜಾಸ್ತಿ ಮಾಡಿ. ನಟ್ಸ್ ಇರ್ಬೋದು ಅಥವಾ ತುಂಬ ಟೈಪಿನ ನಟ್ಸ್ ಸಿಗುತ್ತೆ, ಎಲ್ಲ ನಟ್ಸನ್ನು ನೀವು ತೊಗೊಳ್ಬೋದು. ನಟ್ಸಲ್ಲಿ ಕೂಡ ಒಳ್ಳೆ ಹೆಲ್ದಿ ಫ್ಯಾಟ್ಸ್ವೆ, ಬಾಡಿಗೆ ಎನರ್ಜಿ ಕೊಡುತ್ತೆ. ಇವಾಗ ಇನ್ನೊಂದು ಪಾಯಿಂಟ್ ನನಗೆ ಹೇಳಲಿಕ್ಕೆ ಬೇಕು, ಅದೇನೆಂದರೆ ಇವಾಗ ವೆಜಿಟೇರಿಯನ್ಗೆ, ಇವಾಗ ನಾನ್ ವೆಜಿಟೇರಿಯನ್ಗೆ ತುಂಬ ಆಪ್ಷನ್ ಇದೆ. ಪ್ರೋಟೀನ್ ಆಪ್ಷನ್ ಎಗ್ ಇದೆ, ಚಿಕನ್ ಇದೆ, ಫಿಶ್ ಇದೆ. ಇವಾಗ ನಾನ್ ವೆಜಿಟೇರಿಯನ್ ಆಗಿದ್ದರೆ ನೀವು ಪನೀರ್ ತೊಗೊಳ್ಬೋದು, ಯೋಗರ್ಟ್ ತೊಗೊಳ್ಬೋದು, ಅಥವಾ ಮೇನ್ ಆಗಿ ಈ ಮೊಳಕೆ ಕಟ್ಟಿದ ಕಾಳುಗಳು ಇದೆ ಅಲ್ವಾ, ಅದನ್ನು ಕೂಡ ನೀವು ತೊಗೊಳ್ಬೋದು. ಸಲಾಡ್ ರೀತಿಯಲ್ಲಿ ಕೂಡ ತೊಗೊಳ್ಬೋದು, ಅಥವಾ ಸ್ವಲ್ಪ ಫ್ರೈ ಮಾಡಿ ಕೂಡ ತೊಗೊಳ್ಬೋದು. ಟೋಫು ಅಂತ ಸಿಗುತ್ತೆ, ಅದು ವೀಗನ್ ಪ್ರೋಟೀನ್, ಅದು ಕೂಡ ನೀವು ತೊಗೊಳ್ಬೋದು ನಿಮ್ಮ ಡಯಟಲ್ಲಿ. ಅದರ ಕುಕ್ಕಿಂಗ್ ನೀವು ನೋಡ್ಬೋದು, ರೆಸಿಪಿ ತುಂಬ ಇದೆ. ಟೋಫು ತೊಗೊಳ್ಬೋದು, ಪನೀರ್ ತೊಗೊಳ್ಬೋದು, ದಾಲ್, ಎಲ್ಲ ಟೈಪ್ನ ದಾಲಲ್ಲಿ ಕೂಡ ಪ್ರೋಟೀನ್ ಅಂಶ ಇದೆ. ನಟ್ಸ್ ತೊಗೊಳ್ಳಿ, ಇದರಿಂದ ನಿಮಗೆ ಯಾವುದೇ ಬಾಡಿಯಲ್ಲಿ ಕೊರತೆ ಆಗೋದಿಲ್ಲ, ನೀವು ಹೆಲ್ದಿಯಾಗಿ ವೇಟ್ ಲಾಸ್ ಮಾಡ್ಬೋದು. ಸೊ ಈ 2 ಟಿಪ್ಸನ್ನು ಫಾಲೋ ಮಾಡಿ ನನಗೆ ಖಂಡಿತ ಇಂಪ್ರೂವ್ಮೆಂಟ್ ನಾನು ತುಂಬ ಕಂಡಿದ್ದೀನಿ. ಆ್ಯಂಡ್ ನಿಮಗೆ ಕೂಡ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಏನಾದರೂ ನಿಮಗೆ ಏನಾದರೂ ಇದರ ಬಗ್ಗೆ ಡೌಟ್ಸ್ ಇದ್ದರೆ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.